ನಮಸ್ಕಾರ ವೀಕ್ಷಕರೇ, ಇವತ್ತು ಸೊಸೈಟಿ ಅಕ್ಕಿ ಬಳಸ್ಕೊಂಡು ರುಚಿಯಾಗಿ ಪಡ್ಡುನ ಹೆಲ್ತಿಯಾಗಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಪಡ್ಡು ಕಾಂಬಿನೇಷನ್ ಟೊಮೆಟೊ ಚಟ್ನಿ ರೆಸಿಪಿ ನಿಮಗೆ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅಲ್ಲೋಗಿ ನೋಡಿ. ಈ ರೀತಿ ಮಾಡ್ಕೊಟ್ರೆ ಇನ್ನೂ ತಿನ್ಬೇಕು ಅಂತ ಅನ್ಸುತ್ತೆ. ನೀವಿನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ನಾನು ನನ್ನ ಬೆಳಗ್ಗೆನೆ ಅರ್ಧ ಕೆಜಿ ಅಕ್ಕಿ, 150 ಗ್ರಾಮ್ ಉದ್ದಿನ ಬೇಳೆ, ಒಂದಿಡಿ ಅನ್ನನ ನೆನಾಕೊಂಡಿದ್ದೆ. ಅದನ್ನ ರಾತ್ರಿ ರುಬ್ಕೊಂಡಿದೀನಿ. ರುಬ್ಬಿದ್ದಾದ್ಮೇಲೆ ಈ ತರ ಹಿಟ್ಟು ಬರುತ್ತೆ. ನಾನು ಅಕ್ಕಿನ ಮೀಡಿಯಂ ಆಗಿ ರುಬ್ಕೊಂಡಿದೀನಿ. ಹಾಗೆ ರುಬ್ಕೊಂಡ್ರೆ ದೋಸೆನೂ ಹಾಕ್ಬೋದು, ಪಡ್ಡುನು ಮಾಡ್ಬೋದು, ಇಡ್ಲಿನೂ ಸಹ ಮಾಡ್ಬೋದು. ಇವಾಗ ವೀಕ್ಷಕರು ನಾನು ಸ್ವಲ್ಪ ಮಸಾಲೆನ ಆಡ್ ಮಾಡ್ಕೊತಾ ಇದ್ದೀನಿ. ಹಿಟ್ಟಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹೆಚ್ಚಾಕೊತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದೇ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ. ನಾನು ಹಸಿಮೆಣಸಿನಕಾಯಿನ ಒಂದು 6 ಹಾಕೊಂಡಿದ್ದೀನಿ. ನೀವು ಖಾರ ಸ್ವಲ್ಪ ಕಮ್ಮಿ ತಿನ್ನೋದಾದ್ರೆ 1-2 ಹಾಕೊಂಡ್ರೆ ಆಯ್ತು. ನೀವು ಖಾರ ತಿನ್ನೋದೇ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ತುರಿದಿರೋ ಅಂತ ಬೀಟ್ರೂಟು ಕ್ಯಾರೆಟನ್ನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಸೊಸೈಟಿ ಅಕ್ಕಿಲೇ ಮಾಡ್ಲಿ, ಯಾವುದೇ ಅಕ್ಕಿಲೇ ಮಾಡ್ಲಿ, ಸ್ವಲ್ಪ ಹೆಲ್ತಿಯಾಗಿ ನಾವು ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಹಾಗಾಗಿ ಬೇರೆ ಹಿಟ್ಟಲ್ಲಿ ಹಾಕೊಂಡು ತಿನ್ನೋ ಬದಲು ಈ ತರ ಮಿಕ್ಸ್ ಮಾಡ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ತಿಂದ್ರೆ ನಮ್ಮ ಬಾಡಿಗೂ ಸ್ವಲ್ಪ ಹೆಲ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಿಟ್ಟನ್ನ ಕಲಸಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಿಂಕ್ ಕಲರ್ ಅಲ್ಲಿ. ಇವಾಗ ವೀಕ್ಷಕರೇ ಗ್ಯಾಸ್ ಮೇಲೆ ಪಡ್ಡು ತವಾನ ಇಟ್ಕೊಂಡಿದ್ದೀನಿ. ಪಡ್ಡು ತವ ಬಿಸಿ ಆದ್ಮೇಲೆ ಮೊದಲಿಗೆ ಮಾಡ್ಬೇಕಾಗೋದು ಎಣ್ಣೆನ ಚೆನ್ನಾಗಿ ಸವರ್ಕೊಳ್ಳಿ. ಮೇಲೆಲ್ಲ ಸವರ್ಕೋಬೇಕಾಗುತ್ತೆ. ಪಡ್ಡು ಚೆನ್ನಾಗಿ ಬರ್ಬೇಕು ಅಂತ ಅಂದ್ರೆ ನೀಟಾಗಿ ಮೊದಲಿಗೆ ಎಣ್ಣೆ ನೀಟಾಗಿ ಸವರ್ಕೊಂಡಿದ್ರೆ ಆರಾಮಾಗಿ ಬರ್ತವೆ. ಹಿಂಗೆ ಎದ್ದಿದ ತಕ್ಷಣ ಬಂದ್ಬಿಡುತ್ತೆ ಪಡ್ಡು, ಇಲ್ಲ ಅಂದ್ರೆ ಹಾಗೆ ಅಂಟ್ಕೋತಾ ಇರುತ್ತೆ. ಇವಾಗ ಹಿಟ್ಟನ್ನ ಒಂದೊಂದಕ್ಕೆ ಹಾಕೋತಾ ಬರೋಣ. ಮನೇಲಿರೋರ್ಗೆ ಈ ತರ ಮಾಡ್ಕೊಟ್ಬಿಟ್ರೆ 50 ಆದ್ರೂ ತಿನ್ಬಿಡ್ತಾರೆ ಪಡ್ಡುನ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟೊಂದ್ ಜನರು ಮನೇಲಿ ಮಕ್ಕಳು ತರಕಾರಿನೇ ತಿನ್ನಲ್ಲ ಅಂತ ಅಂತಿರ್ತಾರೆ. ಈ ತರ ತರಕಾರಿ ಆಡ್ ಮಾಡ್ಕೊಂಡು ಪಡ್ಡು ಆಗ್ಲಿ, ಬೇರೆ ತರ ನಾವು ಯಾವ್ದೇ ದೋಸೆ ಹಾಕಿದ್ರು ಈ ತರ ವೆಜಿಟೇಬಲ್ಸ್ ನ ಆಡ್ ಮಾಡ್ಬಿಟ್ಟು ಕೊಟ್ರೆ ಅವರು ತಿಂತಾರೆ ಚೆನ್ನಾಗಿ. ನಾವು ಹಿಟ್ಟನ್ನ ಹಾಕಾದ್ಮೇಲೆ 1-2 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರೆ ಎಷ್ಟು ಚೆನ್ನಾಗಿ ಅಡಿಲಿ ರೋಸ್ಟ್ ಆಗಿರುತ್ತೆ ಅಂದ್ರೆ ನೀವೇ ನೋಡಿ, ಹಿಂಗಂದ ತಕ್ಷಣ ಬಂದ್ಬಿಡುತ್ತೆ. ನಾವು ಹಾಕಿರೋ ಎಲ್ಲಾ ಪಡ್ಡುನು ಅಷ್ಟೇ ಹಾಗೆ ಬಂದ್ಬಿಡುತ್ತೆ. ನೀವೇ ನೋಡಿ, ಹಿಂಗೆ ಸ್ಪೂನ್ ಅಲ್ಲಿ ಈ ತರ ಹಿಂಗೆ ಎಬ್ಬಿದ ತಕ್ಷಣ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಹಿಟ್ಟು ಹೊಂದ್ಕೊಂಡಿರುತ್ತೆ. ಇದೇ ರೀತಿ ಎಲ್ಲಾ ಪಡ್ಡುನು ಈ ತರ ಉಲ್ಟಾ ಮಾಡ್ಬಿಟ್ಟು ಇನ್ನೊಂದ್ಸಲ ನಾವು ಅದ್ರ ಮೇಲೆ ಪ್ಲೇಟ್ ನ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. 2 ಕಡೆನೂ ಸಹ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ರೋಸ್ಟ್ ಮಾಡ್ಕೋಬೇಕು. ಇವಾಗ ಇನ್ನೊಂದ್ ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಅದು ಪ್ಲೇಟ್ ಮುಚ್ಚಾದ್ಮೇಲೆ ಕೆಳಗಡೆ ರೋಸ್ಟ್ ಆಗುತ್ತೆ. ಆಮೇಲೆ ಅದನ್ನ ಪ್ಲೇಟಿಗೆ ಒಂದ್ ಸೈಡಿಗೆ ಎತ್ತಿಟ್ಕೋಬಹುದು. ಬೇಗನೆ ಮಾಡ್ಕೋಬಹುದು. 5 ನಿಮಿಷಕ್ಕೆ ಒಂದೊಂದ್ ಪ್ಲೇಟ್ ಪಡ್ಡು ಆಗುತ್ತೆ. ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ ನೀವೇ ಎಷ್ಟು ಗರ್ಗರಿಯಾಗಿ ಕಾಣ್ತಾ ಇದೆ ಅಂತ, ತಿನ್ನೋದಕ್ಕೆ ಇನ್ನೂ ಎಷ್ಟು ಚೆನ್ನಾಗಿರೋಣ. ಈ ತರ ರೆಸಿಪಿನ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬಂದೇ ಬರುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ತರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.